ಒಂದು 4 ಗಂಟೆ ಬಿಸಿಲಿಗೆ ಹೋದ್ರೆ ಎಷ್ಟು ಬಿಸಿ ಬಂತು, ನಾನು ನಿನ್ನ ಇಷ್ಟಪಟ್ಟರು ಅಷ್ಟೇ ಬಿಸಿ ಬಂತು. ಆಲ್ಟರ್ನೇಟಿಂಗ್ ಕ್ವೈಟ್ ನ್ಯಾಚುರಲ್. ಬಟ್ ಒಂದು ದುರ್ದೈವ ಅಂದರೆ ಯಾರನ್ನ ಇಷ್ಟಪಡ್ತಾ ಇಲ್ಲ. ಇನ್ನು ಹೈಬ್ರಿಡ್ ಆಗಿಲ್ಲ ಅಂತ ತಿನ್ಬೋದು. ನೀವು 3 ಹೊತ್ತು ಅನ್ನನೇ ತಿನ್ನಿ, ಏನಾಗಲ್ಲ. ಬಟ್ ಅದು ಹೈಬ್ರಿಡ್ ಇರಬಾರ್ದು. 3 ಹೊತ್ತು ಅನ್ನ ತಿನ್ನಿ, ಬಟ್ ಹೈಬ್ರಿಡ್ ಅಕ್ಕಿ ತಿನ್ನಿ, ನಾಟಿ ಅಕ್ಕಿ ತಿನ್ನಿ, ಪಾಲಿಶ್ ಆಗಿರಬಾರ್ದು ಅಷ್ಟೇ. ಶುಗರು ಸುಮಾರು 10-20 ವರ್ಷದಿಂದನೂ ಕೂಡ ಅವರು ಟ್ಯಾಬ್ಲೆಟ್ ತಗೊಳ್ತಾನೆ ಇರ್ತಾರೆ. ಕೊನೆಗೆ ಇನ್ಸುಲಿನ್ಗೂ ಕೂಡ ಬಂದ್ಬಿಟ್ಟಿರ್ತಾರೆ ಅದು. ಆದರೂ ನೀವು ಹೇಳ್ದಂಗೆ ಅದು ಕ್ಯೂರ್ ಆಗಲ್ಲ, ಪೋಸ್ಟ್ಪೋನ್ ಹಂಗೆ ಆಗ್ತಾ ಇರುತ್ತೆ. ಟ್ಯಾಬ್ಲೆಟ್ ತೊಗೊಂಡಾಗ ಅದು ಕಮ್ಮಿ ಆಗುತ್ತೆ, ನಾಳೆ ಮತ್ತೆ ಶುರು ಆಗುತ್ತೆ, ಮತ್ತೆ ಟ್ಯಾಬ್ಲೆಟ್ ತೊಗೋಬೇಕು, ಇನ್ಸುಲಿನ್ ತೊಗೊಳ್ಬೇಕು. ಸೊ ಈ ಥರ 10-15-20 ವರ್ಷದಿಂದ ಶುಗರ್ ಕಂಟಿನ್ಯೂ ಆಗಿ ಬರ್ತಾನೆ ಇದ್ರು ಕೂಡ ನಿಮ್ಮ ಕಲರಿಂಗ್ ಥೆರಪಿನಲ್ಲಿ ಅದಕ್ಕೆ ಚಿಕಿತ್ಸೆ ಫಸ್ಟ್ ಜನರದ್ದು ಸೋಮಾರಿತನ ಹೋಗ್ಬೇಕು. ದಟ್ ಈಸ್ ದ ಮೇನ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಶುಗರ್ ಅನ್ನೋದು ಸಮ್ ಟಾಕ್ಸಿಸ್ ಬಾಡಿನಲ್ಲಿ ಜಾಸ್ತಿ ಆಗಿದೆ, ಬೇಡವಾಗಿರೋ ವಸ್ತು ಇದೆ. ಈ ರೂಮಲ್ಲೇ ಬೇಡವಾದ ವಸ್ತು ಇತ್ತಂದ್ರೆ ಏನಾಗುತ್ತೆ? ಕೊಳಿತೈತಲ್ವಾ? ಎಸ್, ಹೌದು. ಕೊಳ್ತಾಗುತ್ತೆ, ವಾಸನೆ ಬರುತ್ತೆ, ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಆ ಕೊಳೆತು ವಾಸನೆ ಬರ್ತೈತಲ್ಲ, ಅದನ್ನ ಕ್ಲೀನ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ ರೂಮ್. ಅದೇ ಥರ ಡಯಾಬಿಟೀಸ್ ಬಂದಿದೆ ಅಂದರೆ ನಿನ್ನ ಡೈಜೆಷನ್ ವೀಕ್ ಆಗಿದೆ, ನೀವು ಕೊಡ್ತಕ್ಕಂಥ ಆಹಾರ ಸರಿ ಜೀರ್ಣ ಆಗ್ತಿಲ್ಲ. ಸೊಲ್ಯೂಷನ್ ಏನು? ನಿನ್ನ ಡೈಜೆಷನ್ನ ಸ್ಟ್ರೆಂಥನ್ ಮಾಡಬೇಕು. ಹೌದು. ಇಲ್ಲಿ ಸೊಲ್ಯೂಷನ್ ಏನು? ರೂಮನ್ನು ಕ್ಲೀನ್ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಗಬ್ಬು ನಾರ್ತಾ ಇದೆ, ಒಂದು ಡಿಯೋಡ್ರೆಂಟ್ ಸೆಂಟ್ ಸ್ಪ್ರೇ ಮಾಡ್ಬಿಟ್ಟು ಬರ್ತಾ ಇದೆ. ಇವತ್ತು ವಾಸನೆ ಬರ್ತಾ ಇಲ್ಲ, ಆರಾಮ್. ನಾಳೆ ಮತ್ತೆ ವಾಸನೆ ಬರ್ತೈತೆ, ಮತ್ತೆ ಸ್ಪ್ರೇ ಸೆಂಟ್ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಅದೇ ಕೆಲಸ ನೀವು ಮಾತ್ರೆ ತಗೊಂಡು ಮಾಡ್ತಿರೋದು. ಮಾತ್ರೆ ತಗೋಬೇಡಿ ಅಂತಿಲ್ಲ, ಸದ್ಯಕ್ಕೆ ತಗೊಳ್ಳಿ, ಸ್ವಲ್ಪ ಎಲ್ತ್ ತಗೊಳ್ಳಿ ಅದರಿಂದ. ಬಟ್ ನೀವು ನಿಮ್ಮ ದೇಹದ ಮೇಲೆ ವರ್ಕ್ ಮಾಡಿ. ಯಾಕೆ ನಿನಗೆ ಹಿಂಗಾಯ್ತು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ನನ್ನಲ್ಲಿ ಏನ್ ತಪ್ಪಾಗಿದೆ, ನಿಮ್ಮನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಓವರ್ ದ 1 ತಿಂಗಳಲ್ಲಿ ಆಗತ್ತಂತಿಲ್ಲ, 6 ತಿಂಗಳು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಬಟ್ ನೆಕ್ಸ್ಟ್ ಇಯರ್ ಮಾತ್ರ ಇರಲ್ಲ. ಹೌದಾ? ಎಸ್. ಅದಕ್ಕೆ ಏನು ಮಾಡಬೇಕು? ಓಕೆ, ಹೇಗೆ ಯೂಸ್ ಮಾಡ್ಕೋಬೇಕು? ನೀವು ಈ ಥೆರಪಿ ಯೂಸ್ ಮಾಡ್ಕೋಬೇಕು? ಪಂಚಭೂತಗಳು ಬೇಕು. ನಿಮಗೆ ಡಯಾಬಿಟಿಸ್ ಬರಬಾರ್ದು, BP ಬರಬಾರ್ದು ಅಂದರೆ ಪಂಚಭೂತಗಳು ಬೇಕು. ಓಕೆ. ಪಂಚಭೂತಗಳಲ್ಲಿ ಮೊದಲನೇ ಶಕ್ತಿ ಯಾವುದಪ್ಪ ಅಂದರೆ ಆಕಾಶ, ಸ್ಪೇಸ್. ಓಕೆ. ಆಕಾಶದಲ್ಲಿ ನೋಡಿ ಯಾವುದು ಅಡೆತಡೆ ಇಲ್ಲ, ಮ್ಯಾಕ್ಸಿಮಮ್ ಮೊಮೆಂಟಮ್. ನೀವು ಎಷ್ಟು ಚಲನೆ ಮಾಡ್ತಿರೋ ಅಷ್ಟು ಆಕಾಶ ಬರುತ್ತೆ. ಓಕೆ. ನೀನು ಚಲನೆನೇ ಮಾಡ್ದಂಗೆ ಆಕಾಶ ತತ್ವ ಬೇಕು ಅಂದರೆ ಬರಲ್ಲ. ಆಕಾಶ ತತ್ವ ಇದ್ರೆ ಚಲನೆ ಬರುತ್ತೆ. ಆ ಚಲನೆ ಈಸೋಫೇಸ್ಗೆ ಹೋಗುತ್ತೆ, ಬ್ಲಡ್ಡಿಗೆ ಹೋಗುತ್ತೆ, ಸ್ಟಮಕ್ಕಿಗೆ ಹೋಗುತ್ತೆ, ಪ್ಯಾಂಕ್ರೇಸ್ಗೆ ಹೋಗುತ್ತೆ, ಮಸಲ್ಗೆ ಹೋಗುತ್ತೆ. ಇಲ್ಲಿ ಮಸಲ್ ಚಲನೆ ಬಂತು ಅನ್ಕೊಳ್ಳಿ, ಇರೋ ಬ್ಲಡ್ ಶುಗರ್ನೆಲ್ಲ ಯೂಸ್ ಮಾಡ್ಕೊತೈತೆ. ಓಕೆ. ಮಸಲಲ್ಲಿ ಚಲನೆನೇ ಇಲ್ಲ ಅಂದ್ರೆ ಅದು ಹೇಳುತ್ತೆ ಶುಗರ್ ಬರ್ತೈತೆ ಮನೆ ಬಾಗಿಲಿಗೆ, ಬ್ಲಡ್ ಸೆಲ್ ಹತ್ರ, ನನಗೆ ಬೇಡಪ್ಪ, ಯೂಸೇ ಮಾಡಿಲ್ಲಲ್ಲ. ಫಸ್ಟು ಎಲ್ಲ ಡಯಾಬಿಟಿಸ್ ಸ್ಟೂಡೆಂಟ್ಸ್ ಪೇಷಂಟ್ಸ್ಗೆ ಹೇಳೋದು, ನಿಮಗೆ ಮೊದಲು ಬೇಕಾಗಿರೋದು ಚಲನೆ. ತುಂಬ ಜನ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಕಂಟ್ರೋಲ್ ಇದೆ ಶುಗರ್. ಹೌದು, ವಾಕ್ ಮಾಡ್ತಾ ಇದ್ದೀನಿ, ಶುಗರ್ ಇತ್ತು. ಅಂದರೆ ವಾಕಿಂಗ್ ಮಾಡಿದಾಗ ಚಲನೆ ಬಂತು, ಚಲನೆ ಬಂದಾಗ ಮಾಂಸಖಂಡಗಳಿಗೆ ಚಲನೆ ಸಿಕ್ಕಾಗ ಬೆವರನಿ ಎಲ್ಲ ಹೋಯ್ತು. ಬೆವರನಿ ಹೋಗೋದಲ್ಲ ಲಾಜಿಕಲ್ಲಿ. ಈ ಮಾಂಸಖಂಡಗಳಿಗೆ ಚಲನೆ ಬಂದಾಗ ಅವು ಊಟ ಕೇಳ್ತವೆ. ನೀನು ಒಳ್ಳೇದೇ ಕೆಟ್ಟದ ಬಾಡಿನಲ್ಲಿ ಇರೋದಲ್ಲಿ ಹೇಳ್ಕೊತವೆ, ಉಪಯೋಗಿಸ್ತವೆ. ತಿಂದೆ, ಮೊಬೈಲ್ ಇಟ್ಕೊಂಡು ಕುಂತೆ, ಲ್ಯಾಪ್ಟಾಪ್ ಇಟ್ಕೊಂಡು ಕುಂತೆ, ಟಿವಿ ರಿಮೋಟ್ ಇಟ್ಕೊಂಡು ಕುಂತೆ, ಕರೆಕ್ಟ್, ಹಿಂಗ್ ಕುತ್ಕೊಂಡ್ವಿ, ಏನಾಗುತ್ತೆ? ಕರೆಕ್ಟ್. ನೀವೆಲ್ಲ ಹೋಗ್ಬೇಕು, ಮತ್ತೆ ಕಾರೇ, ಆಟೋನೇ, ಒಂದಷ್ಟು ವಾಕ್ ಇಲ್ಲ. ಮೊದಲು ಡಯಾಬಿಟಿಸ್ ಬರಬಾರ್ದು, ಬಂದಿದ್ದು ಹೋಗ್ಬೇಕಂದ್ರೆ ಮೊದಲು ಬೇಕಾಗಿರೋದು ಆಕಾಶ ತತ್ವ, ಅಂದರೆ ಚಲನೆ ಬೇಕು. ಎರಡನೇದು ಬಿಸಿ ಇಲ್ಲ, ದೇಹಕ್ಕೆ ಬಿಸಿ ಇಲ್ಲ. ಓಕೆ. ಯಾವಾಗ ಬಿಸಿ ಆಗಲ್ವೋ ದೇಹ ಜಠರಾಗ್ನಿ ಮಂದ ಆಗ್ಬಿಡ್ತೈತೆ, ತಿಂದಿದ್ದು ಸರಿಗೆ ಜೀರ್ಣ ಆಗಲ್ಲ. ಯಾವಾಗ ಸರಿಗೆ ಜೀರ್ಣ ಆಗಲ್ವೋ ದೇಹ ಅದನ್ನ ಹೀರ್ಕೊಳಲ್ಲ. ಎಲ್ಲ 10ರಲ್ಲಿ 9 ಜನ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಅವ್ರ ಹತ್ರ ಇನ್ಸುಲಿನ್ ಇದೆ, ಬಟ್ ಯೂಸ್ ಆಗ್ತಿಲ್ಲ. ಯಾಕೆ ಯೂಸ್ ಆಗ್ತಿಲ್ಲ ಅಂದ್ರೆ ಆಹಾರ ಸರಿಗೆ ಜೀರ್ಣ ಆಗಿ, ಅವ್ರ ಬಾಡಿ ಇನ್ಸುಲಿನ್ ಇದೆ, ಅದು ಯೂಸ್ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಆಹಾರ ಸರಿಗೆ ಜೀರ್ಣ ಆದ್ರೆ ಮಾತ್ರ ಬಾಡಿ ಇನ್ಸುಲಿನ್ ಕೊಡ್ತೈತಿ, ಇಲ್ಲಾಂದ್ರೆ ಕೊಡಲ್ಲ, ಉತ್ಪತ್ತಿ ಆಗ್ತದೆ. ಅದಕ್ಕೆ ಹೊರಗಡೆ ಕೊಡ್ಬೇಕಾಗತ್ತೆ. ಅಂದ್ರೆ ಇವಾಗ ಇನ್ಸುಲಿನ್ ಯಾರಿಗೆ ಕೊಡ್ತೈತೆ ಗೊತ್ತಾ? ಚೆನ್ನಾಗಿ ಜೀರ್ಣ ಆಗಿರೋ ಗ್ಲೂಕೋಸಿಗೆ ಕೊಡುತ್ತೆ, ಸೆಲ್ ಒಳಗೆ ಹೋಗಪ್ಪ ಅಂತ. ಸರಿಗೆ ಜೀರ್ಣ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಕೊಡಲ್ಲ ಬಾಡಿ. ನಾವೇನ್ ಮಾಡ್ತೀವಿ ಗೊತ್ತಾ? ಒಂದು ಫಾಲ್ಸ್ ಕ್ರಿಯೇಷನ್ ಮಾಡ್ತೀವಿ.
ಇದು ಚೆನ್ನಾಗಿ ಜೀರ್ಣ ಆಗತ್ತೆ, ಇನ್ಸುಲಿನ್ ಕೊಡು ಅಂತೀವಿ. ಹೆಂಗೆ ಗೊತ್ತಾ? ಮಾತ್ರೆ ಕೊಟ್ಟು. ಮಾತ್ರೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸರಿಯಾಗಿ ಜೀರ್ಣ ಆಗದೇ ಇರೋ ಆಹಾರನು ಸೆಲ್ ಒಳಗೆ ತೂರ್ತೀವಿ. ಯಾವಾಗ ಸರಿಯಾಗಿ ಜೀರ್ಣ ಆಗದೇ ಇರೋ ಆಹಾರ ಸೆಲ್ ಒಳಗಡೆ ಹೋಗುತ್ತೋ ಗ್ಯಾಂಗ್ರೀನ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗುತ್ತೆ, ಹಾರ್ಟ್ ಬ್ಲಾಕೇಜಸ್ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಒಂದೊಂದೊಂದೊಂದೊಂದೊಂದು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಒಳಗೆ ತಳ್ಳಿರೋದ್ರಿಂದ. ಇನ್ನೂ ಒಂದು ಇಂಪಾರ್ಟೆಂಟು, ಬಿಸಿ ಸೂರ್ಯನ ಕಿರಣಗಳಿಂದ ಬರೋದು. ನೀನು ಕೆಲಸ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬಿಸಿಲಿಗೆ ಹೋಗು. ಓಕೆ, ಒಂದು 10 ನಿಮಿಷನಾರು. ಒಬ್ಬ ಅಜ್ಜ ಬಂದಿದ್ದಿಲ್ಲ, 85 ವರ್ಷ. ಅಜ್ಜ BP ಶುಗರ್ ಐತಾನೆ. ಇಲ್ಲಪ್ಪ. ಯಾಕೆ ಬಂದಿಲ್ಲ? ಅವ್ರ ಉತ್ತರ ಕರ್ನಾಟಕದವ್ರೆ. ಅಲ್ಲಪ್ಪ, ನಾವು ಬಿಸಿಲು ತಿಂತೀವಲ್ಲ, ನಮ್ಗೆ ಹೆಂಗೆ ಬರ್ತೈತೆ ಅಂದ. ಒಂದೇ ಡೈಲಾಗ್. ನೀವು ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ನಾನು ಯಾಕೆ ಕೆಲಸ ಮಾಡೋಜಾರೈತೆ, ನನ್ನ 100 ಎಕರೆ ಆಸ್ತಿ ಐತೆ, ಮತ್ತೆ ಬಿಸಿಲು ಹೆಂಗ? ಆಳುಗಳ ಜೊತೆ ಹೋಗಿ ಬರ್ತೀವಲ್ಲ, ಆರಾಮಾಗಿದ್ದೀನಿ. ನಿನಗೆ ಬೇಕಿರೋದು ಬಿಸಿಲು. ಬಿಸಿಲು ಅಲ್ಲ, ವಿಟಮಿನ್ ಡಿ ಅಂತ ಹೇಳ್ತಾರೆ ಕತೆಗಳು, DM3 ಅವೆಲ್ಲ ಕತೆಗಳು. ಬಿಸಿಲು ಬೇಕಿರೋದು ನಿನ್ನ ದೇಹದ ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗಕ್ಕೆ. ಓಕೆನಾ? ಇನ್ನೊಂದು ಥರ ಬಿಸಿಲು ಬೇಕು ನಮಗೆ. ಅದು ದೈಹಿಕ ಆಯಿತು. ಮಾನಸಿಕವಾಗಿ ಇವಾಗ ನೀನು ನನಗೆ ಇಷ್ಟ ಆದರೆ, ಓಕೆ, ನೀವು ನನಗೆ ಇಷ್ಟ ಆದ್ರಿಗಿನಾಗಿ ನನ್ನ ಬಾಡಿನಲ್ಲಿ ಬಿಸಿ ಜಾಸ್ತಿ ಆಗುತ್ತೆ. ಓಕೆ, ಹಾಂ ಹಾಂ ಹಾಂ. ಡೋಂಟ್ ಫೀಲ್ ಬ್ಯಾಡ್. ಇಲ್ಲ ನಾವು ಕೂತ್ಕೊಂಡೆ ಸುಮ್ಮನೆ. ಅಲ್ಲ, ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನ ನೋಡಿ ಇಷ್ಟ ಆಗೈತೆ ಅಂದ್ರೆ ಬೇರೆ ತರ ಅರ್ಥ ಬರ್ತೈತೆ. ಫಾರ್ ಎಕ್ಸಾಂಪಲ್, ನೀನೊಂದು ಹುಡುಗಿ, ಬ್ಯೂಟಿಫುಲ್ ಗರ್ಲ್. ನನ್ನ ಅರ್ಥ ಅನ್ಕೊಂಡಿದ್ದಷ್ಟೇ. ಬ್ಯೂಟಿಫುಲ್ ಗರ್ಲ್, ಪ್ರಕೃತಿ ಇರೋದೇ ಇಲ್ಲ ನಾವು. ನೀವೊಂದು ಹುಡುಗಿ, ನೀನು ನನಗೆ ಇಷ್ಟ ಆದೆ. ನನ್ನ ಬಾಡಿ ಟೆಂಪ್ರೇಚರ್ ಡೌನ್ ಆಗುತ್ತೆ, ರೈಸ್ ಆಗುತ್ತೆ. ಯಾಕೆ ರೈಸ್ ಆಯಿತು? ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ಬಾಡಿ ಬಿಸಿ ಆದಷ್ಟು ಮೆಟಬಾಲಿಸಮ್ ಪರ್ಫೆಕ್ಟ್ ಆಗಿರ್ತೈತೆ. ನೀವು ಒಂದು 4 ಗಂಟೆ ಬಿಸಿಲಿಗೆ ಹೋದ್ರೆ ಎಷ್ಟು ಬಿಸಿ ಬಂತು, ನಾನು ನಿನ್ನ ಇಷ್ಟಪಟ್ರೂ ಅಷ್ಟೇ ಬಿಸಿ ಬಂತು. ಓ, ಆಲ್ಟರ್ನೇಟಿಂಗ್ ಕ್ವೈಟ್ ನ್ಯಾಚುರಲ್. ಬಟ್ ಒಂದು ದುರ್ದೈವ ಅಂದ್ರೆ ಯಾರನ್ನ ಇಷ್ಟಪಡ್ತಾ ಇಲ್ಲ. ಅದು ಫೇಕ್ ಇಷ್ಟ. ಫೇಕ್ ಇಷ್ಟದಲ್ಲಿ ಅವೆಲ್ಲ ಆಗಲ್ಲ. ಇಷ್ಟ ಅಂತ ಹೇಳ್ತಾರೆ, ಇಷ್ಟ ಆಗಲ್ಲ. ಫೇಕ್ ಗೀಕಲ್ಲ. ನೀನು ಅಲ್ಲಿ ಬರ್ತದೆ ಅಂದ್ರೆ ನನಗೆ ಇಲ್ಲಿ ಜೆಲ್ ಅನ್ಬೇಕು. ಅವಾಗ ಶುಗರ್ ಬರೋಲ್ಲ. 20 ವರ್ಷದ ಶುಗರ್ ಬರ್ತತ್ತ? ಯಾಕೆ ಲವ್ ಮಾಡ್ತಿರ್ತೀಯ? ಹಾಗಾಗಿ ಅಗ್ನಿ ತತ್ವ ಬೇಕು ನಮ್ಗೆ. ತುಂಬಾ ಜನಕ್ಕೆ BP ಬರೋದು ಯಾಕೆಂದ್ರೆ ಅವ್ರ ದೇಹದಲ್ಲಿ ಇಷ್ಟ ಇಲ್ಲದೆ ಇರೋದು ಮಾಡ್ತಿರ್ತಾರೆ. ಏನೋ ಒಂದು ಇಂಜಿನಿಯರ್, ಡಾಕ್ಟರ್, ಲಾಯರ್, ಏನೋ ಅವ್ರಿಗೆ ಇಷ್ಟ ಇರಲ್ಲ. ನೀನು ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಿದಾಗ ಬಾಡಿನಲ್ಲಿ ಟೆಂಪರೇಚರ್ ಡೌನ್ ಆಗುತ್ತೆ. ಅದನ್ನೇ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ ಸ್ಟ್ರೆಸ್ ಅಂತ. ಸ್ಟ್ರೆಸ್ ಅಂತ. ಓಕೆ, ಸ್ಟ್ರೆಸ್ ಏನಿಲ್ಲ, ನೀನ್ ಇಷ್ಟ ಇಲ್ಲ ಅದನ್ನ ಮಾಡ್ತಾ ಇದೆಯಾ, ಬಾಡಿ ಟೆಂಪರೇಚರ್ ಡೌನ್ ಆಗ್ತಾ ಇದೆ. ಇಷ್ಟ ಇದೆ, ಜೋಶಲ್ಲಿ ಮಾಡಕ್ ಶುರು ಮಾಡ್ತೀವಿ. ನನಗೆ ನಿಮ್ಮ ಎದುರಿಗೆ ಅಷ್ಟೊಂದು ಪೇಷಂಟ್ ನೋಡಿದೆ, ಇದು ಮಾತಾಡ್ತಾ ಇದ್ದೀನಿ, ನನ್ಗೆ ಇಷ್ಟ ಇದೆ, ಮಾತಾಡೋಷ್ಟು ಎನರ್ಜಿ ಬರುತ್ತೆ. ನನಗೂ ಕಾರ್ಯಕ್ರಮ ಇಷ್ಟ ಇದೆ, ಅದಕ್ಕೆ ನಿನಗಿಲ್ಲ, ನಿನ್ನ ಇಷ್ಟ ಇಲ್ಲ ಅಂದ್ರೆ ಮುಖ ಸಿಂಡಿಸ್ಕೋತೀನಿ, ಮುಖ ಗಂಟಾಕೋತೀನಿ, ನನ್ನ ಸ್ಟಮಕ್ ವೀಕ್ ಆಗುತ್ತೆ, ನನ್ನ ಪ್ಯಾಂಕ್ರಸ್ ವೀಕ್ ಆಗುತ್ತೆ, ನನ್ನ ಇಂಟೆಸ್ಟೈನ್ ವೀಕ್ ಆಗುತ್ತೆ. ಹೌದಾ? ಹೌದು. ಓಕೆ, ಈಗ ಮೈ ಬಿಸಿ ಆಗ್ಬೇಕಾದ್ರೆ ಎಣ್ಣೆ ಹಾಕ್ಬೇಕು ಅಂತ ನೀವು ಹೇಳ್ತಾರಲ್ಲ, ಎಣ್ಣೆ ಹಾಕಿದ್ರೆ ಬಾಡಿ ಕೋಲ್ಡ್ ಆಗುತ್ತೆ. ಹಾಟ್ ಡ್ರಿಂಕ್ಸ್, ಹಾಟು ಕೋಲ್ಡ್ ಯಾವ ಡ್ರಿಂಕ್ಸ್ ಕುಡಿದ್ರು ಮಸಲ್ ವೀಕ್ ಆಗುತ್ತೆ. ಮಸಲ್ ಕೋಲ್ಡ್ ಆಗೋದ್ರಿಂದ ಮಸಲ್ ಶಕ್ತಿ ಬರ್ದಂಗೆ ತೂರಾಡೋದು. ಎಷ್ಟೆಷ್ಟು ಡ್ರಿಂಕ್ಸ್ ಮಾಡ್ತಾರೋ ಅಷ್ಟಷ್ಟು ಬಾಡಿ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗ್ತಾ ಬರುತ್ತೆ, ಸೊ ವೀಕ್ ಆಗ್ತಾನೆ ಬರುತ್ತೆ. ಹಾಗಾಗಿ ದೈಹಿಕವಾಗಿ ಆಕ್ಟಿವಿಟಿ ಮಾಡು, ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗು. ಮೂರನೇದು, ನಿನ್ನ ಎದುರಿಗಿರೋ ಜನನ ಇಷ್ಟಪಡು, ನೀನು ಮಾಡೋ ಕೆಲಸನ ಇಷ್ಟಪಡು. ಡಯಾಬಿಟಿಸ್ ಬರಲ್ಲ ನಿನಗೆ, ಬರೋದೇ ಇಲ್ಲ. ಈಗ ಆಲ್ರೆಡಿ ಬಂದಿರೋರಿಗೆ ಇವೆಲ್ಲ ಓಕೆ ಫೈನ್. ಈಗ ಆಲ್ರೆಡಿ ಬಂದಿರೋರಿಗೆ ನಿಮ್ಮ ಚಿಕಿತ್ಸೆ ಏನು ಯಾವ ಥರ? ಇನ್ನು 2ನೇ ತತ್ವದಲ್ಲಿ ಇರೋದು, ಹುಷಾರು ಇನ್ನು ಇರಿ. 2ನೇ ತತ್ವ ಹೇಳಿರೋದು, ನೀನು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದೆಯಾ, ಜನನ ಪ್ರೀತಿ ಮಾಡ್ತಾ ಇದೆಯಾ ಅಂದರೆ ನಿನ್ನ ಬಾಡಿನಲ್ಲಿ ಹೀಟ್ ಬರ್ತೈತೆ, ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಶುಗರ್ ರೈಸ್ ಆಗಲ್ಲ. ಮೂರನೇದು ಪೃಥ್ವಿ ತತ್ವ. ಪೃಥ್ವಿ ಅಂತಂದರೆ ಭೂಮಿಯಿಂದ ಬರ್ತಕ್ಕಂಥ ಆಹಾರ. ನೀನು ನ್ಯಾಚುರಲ್ ಫುಡ್ ತಿಂದರೆ ಡಯಾಬಿಟಿಸ್ ಬರಲ್ಲ. ಇವತ್ತು ಫುಡ್ ಡಯಾಬಿಟಿಸ್ ಬರೋದಕ್ಕೆ 50% ರೀಸನ್ ಯಾವುದಪ್ಪ ಅಂದರೆ ಆಹಾರ. ಓಕೆ, 3 ಆರ್ಗನ್ ಇದೆ ಸರ್ ನಮ್ಮ ದೇಹದಲ್ಲಿ, 3 ಆರ್ಗನ್. ನೀವು ತಿಂದಿರೋ ಆಯಿಲ್ನ ಜೀರ್ಣ ಮಾಡೋದು ಯಾರು ಗೊತ್ತಾ? ಲಿವರ್. ನೀವು ತಿಂದಿರೋ ಪ್ರೋಟೀನ್, ಮಾಂಸ ಮತ್ತು
ಕಾಳುಗಳನ್ನ ಜೀರ್ಣ ಮಾಡೋದು ಯಾರು ಗೊತ್ತಾ? ಕಿಡ್ನಿ. ಅದೇ ಥರ ನೀವು ತಿಂದಿರ್ತಕ್ಕಂಥ ದವಸ ಧಾನ್ಯಗಳು, ಅಕ್ಕಿ, ಗೋಧಿ, ರಾಗಿನ ಜೀರ್ಣ ಮಾಡೋದು ಯಾರು ಗೊತ್ತಾ? ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಸ್. ಓ, ಇವಾಗ ಆಳು ಮೂಳು ಎಣ್ಣೆ ತಿಂದೆ, ಯಾವ ಆರ್ಗನ್ ಹಾಳಾಗುತ್ತೆ? ಕಿಡ್ನಿ, ಲಿವರು. ನೀವು ತಿಂದಿರೋ ಎಣ್ಣೆ ಸರಿಗಿಲ್ಲ ಅಂದರೆ ಹಾಳಾಗೋದು ಯಾವುದು? ಲಿವರ್. ನೀವು ತಿನ್ನೋ ಪ್ರೋಟೀನ್ ಸರಿಗಿಲ್ಲ ಅಂದರೆ ಹಾಳಾಗೋದು ಯಾವುದು? ಕಿಡ್ನಿ. ನೀವು ತಿಂದಿರೋ ಅಕ್ಕಿ, ಗೋಧಿ ಸರಿಗಿಲ್ಲ ಅಂದರೆ ಹಾಳಾಗೋದು ಯಾವುದು? ಪ್ಯಾಂಕ್ರಿಯಸ್. ಓಕೆ. ದುರ್ದೈವ ಅಂದರೆ 3 ಹಾಳು ಮಾಡ್ತಿದ್ಯಾ ನೀನು. 3 ಹಾಳು ಮಾಡ್ತಾ ಇದೀವಿ. ಎಸ್. ಸೊ ಇವಾಗ ತುಂಬ ಜನ ಹೇಳ್ತಾರಲ್ಲ, ಅಕ್ಕಿ ತಿಂದರೆ ಡಯಾಬಿಟಿಸ್ ಬರುತ್ತೆ, ಅನ್ನ ತಿಂದ್ರೆ ಅಂತ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೋರಿಸ್ತೀನಿ. ದಿನ 100 ಜನ ನಮ್ಮ ಕ್ಲಿನಿಕಲ್ಲಿ ಬರ್ತಾರೆ, ಅವ್ರಿಗೆ ಅಕ್ಕಿ ಕೊಡ್ತೀನಿ ನಮ್ಮ ಕ್ಲಿನಿಕಲ್ಲಿ, ಬಸವ ಆರ್ಗ್ಯಾನಿಕ್ಸಿಂದ. ಅವ್ರ ಅಕ್ಕಿ ತಿಂದಾದ್ಮೇಲೆ ನೆಕ್ಸ್ಟ್ ವೀಕ್ ಅವ್ರನ್ನ ಕೇಳಿ ಮಾತಾಡಿಸಿ, ಶುಗರ್ ಕಮ್ಮಿ ಆಗಿರುತ್ತೆ. ಓಕೆ. ಅಂದರೆ ಅಕ್ಕಿ ತಿಂದರೆ ಶುಗರ್ ಬರುತ್ತೆ ಅಂತ ಹೇಳ್ತಾರೆ, ಆದರೆ ನೀವು ಕೊಡ್ತಿರೋದು ಅಕ್ಕಿ, ಅದು ಯಾವ ಥರದ ಅಕ್ಕಿ? ಸಿಂಪಲ್. ನೀವು ಜೆನೆಟಿಕಲಿ ಮಾಡಿಫೈಡ್ ಮಾಡಿರೋದು, ರಿಫೈನ್ಡ್ ಆಗಿರೋದು, ಪಾಲಿಶ್ ಆಗಿರೋದು ಕೊಟ್ಟರೆ ಶುಗರ್ ಬರುತ್ತೆ. ದೇಶಿ ತಳಿ ಅಕ್ಕಿ ಅನ್ಪಾಲಿಶ್ ಆಗದೆ ಇರೋದು, ರಿಫೈನ್ಡ್ ಆಗದೆ ಇರೋದು ಕೊಟ್ಟರೆ ಅದೇ ಪ್ಯಾಂಕ್ರಿಯಸ್ ಸ್ಟ್ರಾಂಗ್ ಆಗುತ್ತೆ. ಓ, ನೋಡಿ, ಅದೇ ಅಕ್ಕಿ. ಸಿಂಪಲ್. ಸೊ ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ನೀವೇನಾದರೂ ತಿನ್ನಿ, ಅದು ಹೈಬ್ರಿಡ್ ಇರಬಾರ್ದು, ನಾಟಿ ತಳಿ. ಸೊ ಅನ್ನ, ನಾನು ಏನೇ ಟ್ರೀಟ್ಮೆಂಟ್ ಕೊಟ್ಟು ಏನೇ ಮಾಡಿದ್ರು ನೀವು ತಿನ್ನೋ ಆಹಾರ ಹೈಬ್ರಿಡ್ ಇದೆ ಅಂದರೆ ಇವತ್ತಿಲ್ಲ ನಾಳೆ ಡಯಾಬಿಟಿಸ್ ಬಂದೇ ಬರುತ್ತೆ. ಹಾಗಾಗಿ ಶುರು ಮಾಡಿದ್ವಿ ಅಂತ ಅರ್ಥ. ಸಿಂಪಲ್. ತುಂಬ ಜನ ಮಿಲೆಟ್ಸ್ ತಿನ್ನಕ್ಕೆ ಟ್ರೈ ಮಾಡ್ತಾರೆ, ಆಗಲ್ಲ, ಬಾಡಿ ಹೀಟ್ ಅಂತ ಬಿಟ್ಬಿಡ್ತಾರೆ. ಮಿಲೆಟ್ಸು ಇನ್ನು ಹೈಬ್ರಿಡ್ ಆಗಿಲ್ಲ ಅಂತ ತಿನ್ಬೋದು. ನೀವು 3 ಹೊತ್ತು ಅನ್ನನೇ ತಿನ್ನಿ, ಏನಾಗಲ್ಲ. ಬಟ್ ಅದು ಹೈಬ್ರಿಡ್ ಇರಬಾರ್ದು. 3 ಹೊತ್ತು ಅನ್ನ ತಿನ್ನಿ, ಬಟ್ ಹೈಬ್ರಿಡ್ ಅಕ್ಕಿ ತಿನ್ನಿ, ನಾಟಿ ಅಕ್ಕಿ ತಿನ್ನಿ, ಪಾಲಿಶ್ ಆಗಿರಬಾರ್ದು ಅಷ್ಟೇ. ನೆಕ್ಸ್ಟು ಲಂಗ್ಸ್, ಅಂದರೆ ವಾಯು ತತ್ವ. ಸೊ ಯು ಹ್ಯಾವ್ ಟು ಎಲಿಮಿನೇಟ್ ದ ಬ್ಯಾಡ್. ನೀವು ಎಲಿಮಿನೇಟ್ ಬ್ಯಾಡ್ ಅಂದ್ರಿಗಿನಾಗಿ ನಿಮ್ಮ ಜೀವನ ಕ್ರಮ ಸರಿಗಿರಬೇಕು. ರಾತ್ರಿ 11 ಗಂಟೆಗೆ ತಿನ್ನೋದು, ಬೆಳಿಗ್ಗೆ 8 ಗಂಟೆಗೆ ಎದ್ದಾಳೋದು, ಇವೆಲ್ಲ ಮಾಡಿದಾಗ ನಿಮ್ಮ ಬಾಡಿ ಟಾಕ್ಸಿನ್ಸ್ ಎಲಿಮಿನೇಷನ್ ಆಗಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ. ಹೌದು. ಇನ್ನೊಂದು 5ನೇ ತತ್ವ ಜಲತತ್ವ. ಕಿಡ್ನಿ ವೀಕ್ ಆಗೋದು ಯಾವಾಗ ಅಂದರೆ ರೆಸ್ಟ್ ಕೊಟ್ಟಿಲ್ಲ ಅಂದರೆ. ಏನು ಅದಕ್ಕೇನು ರೆಸ್ಟು? ಕಿಡ್ನಿ ಅಂದರೆ ಏನು? ಕೋಲ್ಡ್, ವಾಟರ್ ಮೆಟಬಾಲಿಸಮ್ ಮಾಡೋ ಆರ್ಗನ್. ಇಟ್ಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಕೋಲ್ಡ್ನೆಸ್. ನಾವು ಹುಡುಗರಿದ್ದಾಗ 8 ಗಂಟೆ ಮಲಗ್ತಿದ್ವಿ, ಟಿ ವಿ ಬಂದಾದ್ಮೇಲೆ 9 ಗಂಟೆ ಆಯ್ತು, ಮೊಬೈಲ್ ಬಂದಾದ್ಮೇಲೆ 10, 11 ಆಯ್ತು, 12 ಆಯ್ತು. ಸೊ ಯಾವಾಗ ನೀವು ಲೇಟಾಗಿ ನಿದ್ದೆ ಮಾಡೋದೇ ಬಾಡಿನ ಮನಸ್ಸನ್ನ ಕೂಲ್ ಮಾಡೋಕ್ಕೆ. ಓಕೆ. ಯಾವಾಗ ನಿದ್ದೆ ಲೇಟ್ ಆಗುತ್ತೋ ಬಾಡಿ ಕೂಲ್ ಆಗಲ್ಲ. ನಿದ್ದೆ ಲೇಟ್ ಆದರೆ ಬಾಡಿ ಕೂಲ್ ಆಗಲ್ಲ. ಬಾಡಿ ಕೂಲ್ ಆಗಿಲ್ಲ ಅಂದ್ರೆಗಿನಾಗಿ ಕಿಡ್ನಿ ಮೇಲೆ ಲೋಡ್ ಆಗುತ್ತೆ. ಸೊ ಬಾಡಿ ನಿದ್ದೆ ಒಂದೇ ಅಲ್ಲ, ವೀಕೆಂಡ್ ರೆಸ್ಟ್ ಮಾಡಬೇಕು. ವಾರ ಪೂರ್ತಿ ಕೆಲಸ ಮಾಡಿರ್ತಾನೆ, ವೀಕೆಂಡಲ್ಲಿ ಇನ್ನೊಂದು ಕೆಲಸ ಮಾಡ್ತಾನೆ. ತುಂಬ ಟ್ರಾವೆಲ್ ಮಾಡೋದು, ರೆಸ್ಟ್ ತೊಗೊಂಡಂಗೆ ಕೆಲಸ ಮಾಡೋದು. ಓಕೆ. ಮತ್ತು ಮೈಂಡಿಗೆ ರೆಸ್ಟ್ ಕೊಡದೇ ಇರೋದು, ಬಾಡಿಗೆ ರೆಸ್ಟೇ ಕೊಡದೇ ಇರೋದು, ಇವೆಲ್ಲ ರೆಸ್ಟ್ ಕೊಟ್ಟಿಲ್ಲ ಅಂದರೆ ಹಾಳಾಗ ಆರ್ಗನ್ ಯಾವುದಪ್ಪ ಅಂದರೆ ಕಿಡ್ನಿ. ರೆಸ್ಟ್ ಪ್ಲೇಸ್ ವೆರಿ 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 ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಾಡಿ. ಓಕೆ. ಇವಾಗ ಚಳಿಗಾಲದಲ್ಲಿ ತನ್ನ ಎಲ್ಲ ಎಲೆನ ಉದುರಿಸ್ಕೊಂಡು ಬೋಳಾಗಿರುತ್ತೆ ಮರ. ಹೌದು ಹೌದು. ಉಗಾದಿ ಬರತ್ತಡೆ ಚಿಗುರುತ್ತೆ. ಚಳಿಗಾಲದಲ್ಲಿ ಎಲೆ ಉದುರಿಸಿಲ್ಲ ಅಂದರೆ ಅದು ಬರಲ್ಲ, ಹೋಗ್ಬಿಡ್ತೈತೆ. 1-2 ವರ್ಷಕ್ಕೆ ಮರನೇ ಇರಲ್ಲ. ಅದೇ ಸಮಸ್ಯೆ ಇದೆ. ಎಸ್. ನಮ್ಮ ರೈತರು ನೋಡಿ, ಅದ್ಭುತವಾದ ಜೀವನ ನಮ್ಮ ರೈತರದು. ಮುಂಗಾರು ಮಳೆ ಸ್ಟಾರ್ಟ್ ಆಯಿತು, ಜೂನಿಗೆ ಕೆಲಸ, ಸಂಕ್ರಾಂತಿ ತನಕ ಕೆಲಸ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಕಂಪ್ಲೀಟ್ ರೆಸ್ಟ್, ಫುಲ್ ರಿಜಿನೇಟ್ ಆಗ್ತಾರೆ, ಮತ್ತೆ ಕೆಲಸ ಮಾಡ್ತಾರೆ, ಮತ್ತೆ ರಿಜಿನೇಟ್ ಆಗ್ತಾರೆ, 90 ವರ್ಷ ಬಾಳ್ತಾರೆ. ಕರೆಕ್ಟ್. ನೀನು ರೆಸ್ಟೇ ತಾಣಲ್ಲ. 40 ವರ್ಷಕ್ಕೆ BP ಶುಗರ್, 50 ವರ್ಷಕ್ಕೆ ಕಿಡ್ನಿ ಫೇಲ್ಯೂರ್, 60 ವರ್ಷಕ್ಕೆ ಟಿಕೆಟ್ ಡಮಾರ್ ಫೋಟೋ. ಯು ನೀಡ್ ರೆಸ್ಟ್. ಓಕೆ. ಫಸ್ಟ್ ಅದೇ, ಇನ್ನು ಬಾಕಿದೆಲ್ಲ ಚಿಕಿತ್ಸೆ ಆಮೇಲೆ ನೋಡೋಣ. ಇದೇ ಚಿಕಿತ್ಸೆ ಫಸ್ಟ್ ಇದೆಲ್ಲ 5 ಎಲಿಮೆಂಟ್ನಾಗ ಇದು ಒಂದು. ರೆಸ್ಟ್ ಅಂತೇಳಿ 24 ಗಂಟೆ ಕುಂತ್ರೆ ಈ ವಿಂಡ್ ಬರಲ್ಲ. ನೆಕ್ಸ್ಟ್ ಎಲ್ಲದು ಇಂಪಾರ್ಟೆಂಟ್. ನಮ್ಮ TM ಕೋರ್ಸಲ್ಲಿ
ನನ್ನ TM ಕೋರ್ಸನ್ನು 80% ಓಪನ್ ಸೋರ್ಸ್ ಮಾಡಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ನೀವು ನಮ್ಮ ಬಸವ ಅಕ್ಯೂ ಅಕಾಡೆಮಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ಬೋದು. ಸೂಪರ್ ಸೂಪರ್. ಬಸವ ಅಕಾಡೆಮಿನಲ್ಲಿ ಬಣ್ಣ ಚಿಕಿತ್ಸೆ ಅಂದರೆ ಕಲರ್ ಥೆರಪಿನಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗಿದೆ. ಹಾಗೆ ಅವರು ಮಾತಾಡ್ತಾ ಇರ್ತಾರೆ, ಫಸ್ಟು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಅದು ಚೇಂಜ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬೆವರು ಸುರಿಸಿ, ಬಿಸಿಲಿಗೆ ಹೋಗಿ, ನೀವು ಎಷ್ಟೇ ದೊಡ್ಡ ದೊಡ್ಡ ಕೆಲಸ, AC ಒಳಗಡೆ, AC ಕಾರು, AC ಆಫೀಸು ಏನೇ ಆದರೂ ಕೂಡ ಒಂದಷ್ಟು ಕಸರತ್ತು ಮಾಡೋದು ಕಲ್ತ್ಕೊಳ್ಳಿ ಫಸ್ಟ್. ಅಂದರೆ ಬಾಡಿಲಿರೋಂಥ ಬಾಡಿ ಹೀಟ್ ಆಗೋಕ್ಕೆ ಶುರುವಾಗುತ್ತೆ, ಅಂದರೆ ಬಿಸಿಯಾಗೋಕ್ಕೆ ಶುರುವಾದಾಗ ಆಟೋಮೆಟಿಕ್ ಆರ್ಗನೆಲ್ಲ ಕೆಲವೊಂದು ಕೆಲಸಗಳಾಗುತ್ತೆ. ಹಾಗೆ ಆಹಾರದ ವಿಷಯದಲ್ಲೂ ಕೂಡ ತುಂಬ ಕಟ್ನಿಟ್ಟು ಅಂತ ಹೇಳಿದ್ರು. ಕಟ್ನಿಟ್ಟು ಅಂದರೆ ಟೈಮ್ ಕರೆಕ್ಟಾಗಿ ಊಟ ಮಾಡಿ. ಇವಾಗ 8 ಗಂಟೆಗೆ ಊಟ ಮಾಡೋದು, ಸೊ ನಾಳೆ ಒಂದು 10 ಗಂಟೆಗೆ ಊಟ ಮಾಡೋದು, ಇನ್ನಾರು ಏನೋ ಕೊಡ್ತಾರೆ ಅಂತ ಅದನ್ನು ಹೆವಿಯಾಗಿ ತಿಂದ್ಬಿಡೋದು. ಹಾಗಾದಾಗ ಬಾಡಿ ಇನ್ಬ್ಯಾಲೆನ್ಸ್ ಆಗುತ್ತೆ, ಅಲ್ಲಿಗೆ ಜಾಸ್ತಿ ಆದಂಥ ಶಕ್ತಿಗಳು ಸಿಕ್ಕಲ್ಲ ಅನ್ನುವಂಥದ್ದು ಡಾಕ್ಟರ್ ಬಸವರಾಜ್ ಅವರು ಮಾತಾಡ್ತಿರುವಂಥದ್ದು. ಇಷ್ಟೆಲ್ಲ 5 ತತ್ವಗಳನ್ನೇ ಹೇಳಿದ್ರಿ. ಇದಾದ ಮೇಲೆ ಕಲರ್ ಥೆರಪಿ ಏನು ಇದಕ್ಕೆ ಬೇಸ್ಡ್ ಆನ್ ಯಾವ ಎಲಿಮೆಂಟ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಕಲರ್ ಇಟ್ ವರ್ಕ್ಸ್. ಓಕೆ, ಸೊ ಆ ಕಲರ್ ಥೆರಪಿನೂ ಕೂಡ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ ಬಣ್ಣ ಚಿಕಿತ್ಸೆ ಅಂತ ಲಾಸ್ಟಿಗೆ ಒಂದು ಪ್ರೋಟೋಕಾಲ್ ಇದೆ ನೋಡಿ, ತೋರಿಸಿ ಜೂಮ್ ಮಾಡಿ. ಲಾಸ್ಟ್ ಪ್ರೋಟೋಕಾಲ್ ಡಯಾಬಿಟಿಸ್. ಎಸ್, ಬಯೋಗ್ರಫಿ. ನಾಡೀಶ್ವರ ಇದಿದೆ ಸರ್, ನಾಡೀಶ್ವರ ನಮ್ಮ ಡಿವೈಸ್. ಮಧುಮೇಹಿ, ಡಯಾಬಿಟಿಕ್. ಎಸ್, ಫೋಕಸ್ ಮಾಡಿ. ನಿಮಗೆ ಈ ಪುಸ್ತಕ ತೊಗೊಂಡ್ರೆ ನಿಮಗೆ ಎಲ್ಲ ಥರದ್ದು ಒಂದು ಹೇಳಿದಾಗೆ ಒಂದು ಮೆಡಿಕಲ್ ಸ್ಟೋರ್ ನಿಮ್ಮಲ್ಲಿ ಇದ್ದ ಹಾಗೆ